ದಿನೇ ದಿನೇ ಹೆಚ್ಚುತ್ತಿರುವ ತಾಪಮಾನದಿಂದ ಭೂಮಿ ಕಾದ ಕಬ್ಬಿಣದಂತಾಗಿದೆ. ಜನ ಮನೆಯಿಂದ ಹೊರಬರಲು ಹಿಂಜರಿಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಸೂರ್ಯನ ತಾಪಮಾನಕ್ಕೆ ಜನರು ಬಳಲಿ ಬೆಂಡಾಗಿ ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ. ದಿನೇ ದಿನೇ ಹೆಚ್ಚುತ್ತಿರುವ ತಾಪಮಾನದಿಂದ ಕಾದ ಕಬ್ಬಿಣದಂತಾದ ಧರೆ. ಬಿಸಿಲ ಝಳಕ್ಕೆ ಮನೆಯಿಂದ ಹೊರಬರಲು ಹೆದರುತ್ತಿರುವ ಜನರು. ಹೆಚ್ಚುತ್ತಿರುವ ತಾಪಮಾನದಿಂದ ಬಳಲಿ ಬೆಂಡಾಗಿ ಹೋದ ಬೆಣ್ಣೆನಗರಿ ಜನರು. ಶಿವರಾತ್ರಿಗೆ ಚಳಿ ಶಿವ ಅಂತ ಕಾಲ್ಕಿತ್ತು ಬೇಸಿಗೆ ಕಾಲೂರುತ್ತೆ ಎಂಬ ಮಾತಿದೆ. ಆದರೆ ಈ ಬಾರಿ ಶಿವರಾತ್ರಿಗೂ ಮುನ್ನವೇ ಚಳಿ ಮಾಯವಾಗಿ ಶಿವ ಎನ್ನುವಷ್ಟು ಬಿಸಿಲು ಸುಡುತ್ತಿದೆ. ಮನೆಯ ಮೂಲೆ ಸೇರಿದ್ದ ಫ್ಯಾನ್ಗಳು, ಕೂಲರ್ಗಳು ದಿನದ 24 ಗಂಟೆಯೂ ತಿರುಗುವಷ್ಟು ಬಿಸಿಲಿನ ಝಳ ಏರುತ್ತಿದೆ. ಹೌದು, ಬೆಣ್ಣೆನಗರಿ ದಾವಣಗೆರೆಯಲ್ಲಿ ದಿನೇ ದಿನೇ ತಾಪಮಾನ ಹೆಚ್ಚತೊಡಗಿದ್ದು, ಇದರಿಂದಾಗಿ ಜನರು ಮನೆಯಿಂದ ಹೊರಬರಲು ಹೆದರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮನೆಯಿಂದ ಹೊರಬಂದರೂ ಅನಿವಾರ್ಯವಾಗಿ ಛತ್ರಿಗಳನ್ನು ಹಿಡಿದು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದ್ದರೆ, ಇನ್ನು ಕೆಲವರು ದಣಿವಾರಿಸಿಕೊಳ್ಳಲು ತಂಪು ಪಾನೀಯಗಳು, ಹಣ್ಣುಗಳ ಮೊರೆ ಹೋಗುತ್ತಿದ್ದಾರೆ. ಈಗ ಕೊಕ್ಕೋ ಕೋಲಾ ಹೋಗಿ ಕುಡಿದ್ರೆ ಐತಲ್ಲ, ಅದು ಒಂದು ಕುಡಿದ್ರೆ 40 ರೂಪಾಯಿ 50 ರೂಪಾಯಿ. ಒಂದು ಪ್ಲೇಟ್ ಮಿಕ್ಸಿಂಗ್ ತಿಂದರೆ 30 ರೂಪಾಯಿ. ಇಲ್ಲಿ ಎಲ್ಲ ಮಿಕ್ಸ್ ಇರ್ತೈತೆ. ಕಲ್ಲಂಗಡಿ ಹಣ್ಣು, ಪಪ್ಪಾಯ ಹಣ್ಣು, ಜಾಮು ಎಲ್ಲದೂ ಇರ್ತೈತೆ. ಅಲ್ಲಿ ತಿನ್ನೋರಿಗೆ ಸಂತೋಷ ಆಗ್ತೈತೆ. ಒಂದು ಪೀಸ್ ಹಾಕಿ ಡ್ರೈ ಮಾಡಿ ಅದಕ್ಕೆ ನೀರು ಹಾಲು ಹಾಕಿದರೆ ಒಂದು ಗಿಲಾಸ್ ಆಗ್ತೈತೆ. ಅಲ್ಲಿ 50 ರೂಪಾಯಿ ಕೊಡ್ತಾರೆ. ಇಲ್ಲ, ಇಲ್ಲಿ 30 ರೂಪಾಯಿ. ದಾವಣಗೆರೆ ನಗರದಲ್ಲಿ ಮತ್ತಷ್ಟು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದ್ದು, ಸನ್ಸ್ಟ್ರೋಕ್ ಆಗುವ ಸಾಧ್ಯತೆ ಇದೆ. ಈಗಲೇ ಜನರಲ್ಲಿ ಬಿಸಿಲಿನ ಝಳಕ್ಕೆ ಡಿಹೈಡ್ರೇಷನ್, ಸುಸ್ತು ಕಾಣಿಸಿಕೊಳ್ಳುತ್ತಿದ್ದು, ಜನರು ಬಿಸಿಲಿನ ತಾಪಕ್ಕೆ ಹೈರಾಣಾಗಿ ಹೋಗಿದ್ದಾರೆ. ಜನರು ಬಿಸಿಲ ಝಳದಿಂದ ತಪ್ಪಿಸಿಕೊಳ್ಳಲು ಛತ್ರಿ ಹಿಡಿದು ಮುಖಕ್ಕೆ ಸ್ಕಾರ್ಫ್ಗಳನ್ನು ಕಟ್ಟಿಕೊಂಡು ಓಡಾಡುವ ದೃಶ್ಯ ಸಾಮಾನ್ಯವಾಗಿದೆ. ಈ ಬಿಸಿಲು ಭಾಳ ಇರೋದಕ್ಕೆ ಕಲ್ಲಂಗಡಿ ಹಣ್ಣು ಹೆಲ್ತ್ಗೆ ಭಾಳ ಒಳ್ಳೆಯದು. ಇದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದಕ್ಕೆ ಎಲ್ಲರೂ ಕಲ್ಲಂಗಡಿ ಹಣ್ಣು ತಿನ್ನಬೇಕು. ಇದರಿಂದ ನೀರಿನ ಅಂಶ ನಮಗೆ ಹೆಲ್ತಿಗೆ ಭಾಳ ಒಳ್ಳೆಯದು. ಹಾಗಾಗಿ ಹಣ್ಣುಗಳನ್ನು ನಾವು ಸೇವನೆ ಮಾಡಬೇಕು. ಅದರಲ್ಲಿ ಹಣ್ಣಲ್ಲಿ ಅಂದರೆ ಕಲ್ಲಂಗಡಿ ಹಣ್ಣಲ್ಲಿ ನೀರಿನ ಅಂಶ ಭಾಳ ಇರೋದಕ್ಕೆ ನಾವು ಹಣ್ಣನ್ನು ಜಾಸ್ತಿ ತಿನ್ನಬೇಕು. ಎಸ್ಪೆಷಲಿ ಮಕ್ಕಳಿಗಂತೂ ಭಾಳ ಒಳ್ಳೆಯದು. ಇದು ಎಲ್ಲರೂ ತಿನ್ನಬೇಕಂತಲೇ ನನ್ನ ಅಭಿಪ್ರಾಯ. ನಮ್ಮದು ಜಗಳೂರು. ಬಿಸ್ನೆಸ್ ಪರ್ಪಸ್ ನಾವು ಪ್ರತಿ ವಾರನೂ ಜಗಳೂರಿಗೆ ಬಂದೇ ಬರ್ತೀವಿ. ಪ್ರತಿ ವಾರ ಬಂದ ತಕ್ಷಣ ನಾವಿಲ್ಲಿ ಕಲ್ಲಂಗಡಿ ಮಿಕ್ಸ್ ಫ್ರೂಟ್ಸ್ ಎಲ್ಲ ತಿಂತೀವಿ. ಭಾಳ ಕ್ವಾಲಿಟಿ ಇರುತ್ತೆ, ಭಾಳ ಚೆನ್ನಾಗಿರುತ್ತೆ, ಭಾಳ ರೇಟು ಪರವಾಗಿಲ್ಲ, ಒಳ್ಳೆಯ ಗುಣಮಟ್ಟದ ಹಣ್ಣು ಎಲ್ಲ ಕೊಡ್ತಾರೆ. ಒಟ್ಟಿನಲ್ಲಿ ಬೆಣ್ಣೆನಗರಿ ಜನರು ಬಿಸಿಲಿನ ಝಳಕ್ಕೆ ಬಳಲಿ ಬೆಂಡಾಗಿ ಹೋಗಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ತಾಪಮಾನ ಹೆಚ್ಚಾಗುವ ಸಾಧ್ಯತೆ ಇದ್ದು, ಜನರು ಎಚ್ಚರಿಕೆಯಿಂದ ಇರಲಿ ಎಂಬುದು ಒನ್ ಕನ್ನಡ ನ್ಯೂಸ್ ಕಳಕಳಿಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಕಸ್ತೂರಿ ಗುಡೋಡಿ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.